ಹಾಯ್ ಎಲ್ರಿಗೂ ನಮಸ್ಕಾರ ಮಗ. ಎಸ್, ನಾನು ಇವತ್ತಂತರೂ ನಮ್ಮ RCB ಫ್ಯಾನ್ಸ್ ಅಂತ ಹೆವಿ ಗುಡ್ ನ್ಯೂಸ್ ಬಂದೈತಿ. ಎಲ್ಲರೂ ಕುಣಿದಾಡುವಂಥ ನ್ಯೂಸ್. ಆ ಕುಣಿದಾಡುವಂಥ ನ್ಯೂಸ್ ಅಂತ ತಿಳ್ಕೊಳಕ್ಕೆ ವಿಡಿಯೋನ ಕೊನೆಯವ್ರು ಹಂಗೆ ಬಿಡ್ಕೊಂಡು ಲೈಕ್ ಮಾಡಿರಿ. ತಮ್ಮನೇಲಿ ನೋಡ್ರೆ ನಿಮಗೆ ಗೊತ್ತಾಗಿರುತ್ತೆ ಯಾರ ಬಗ್ಗೆ. ಇಟ್ಸ್ ಅಪಾನ್ ದ ನಮ್ಮ ಕಿಂಗ್ ವಿರಾಟ್ ಕೊಹ್ಲಿ ಅವ್ರ ಬಗ್ಗೆ. ಏನಪ್ಪ ಅಂದ್ರೆ, ವಿರಾಟ್ ಕೊಹ್ಲಿ ಅವರು ಸದ್ಯಕ್ಕೆ ನಮ್ಮ RCB ಕ್ಯಾಂಪಿಗೆ ಈಗಿನಾಗ RCB ಹೋಟೆಲ್ಗೆ ಜಾಯ್ನ್ ಆಗ್ಯಾರು. ಅಂದ್ರೆ ಬಂದಾರು, ಬೆಂಗಳೂರಿಗೆ ಬಂದಾರು, ಬೆಂಗಳೂರಿಗೆ ಜಾಯ್ನ್ ಆಗ್ಯಾರು. ನಮ್ಮ RCB ಹೋಟೆಲ್ ಅಂದ್ರೆ ಇದು ತಾಜ್ ಹೋಟೆಲ್ ಏನೈತಿ ಅಲ್ಲಿ ಬಂದು ಇಳ್ಕೊಂಡಿರತ್ತೆ. RCB ಅವ್ರು ಅಪ್ಡೇಟ್ ಕೊಟ್ಟವರು. ಸೊ ಸಾರಿ ಫಾರ್ ದಟ್. ಎದಕ್ಕೆ ವೀಡಿಯೋ ಮಾಡ್ಲಿಕ್ಕೆ ಆಗೋಲ್ತು, ಎದಕ್ಕೆ ಹೆವಿ ಪ್ಲೇಯರ್ಸ್ ತೊಗೊಂಬಂದಾರು. ನಮ್ಮ ಕೃಣಾಲ್ ಪಾಂಡೆ ಬಂದಿದ್ದು, ಭುವನೇಶ್ವರ್ ಕುಮಾರ್, ದೇವದತ್ ಬಿಡಿಕಲ್ಲ. ಒಬ್ಬ ನನಗೆ ಏನಾಗೈತೆ ಅಂತ ಗೊತ್ತಾಗ ನನಗೆ ವೀಡಿಯೋ ಮಾಡ್ಲಿಕ್ಕೆ ಟೈಮ್ ಸಿಗೋತಾಯಿತ್ತು ಹೊತ್ತಪ್ಪ. ಅದಕ್ಕೆ ಅಡ್ಜಸ್ಟ್ ಮಾಡ್ಕೋಬೇಕು. ಕೃಣಾಲ್ ಪಾಂಡೆ ಬಂದಿತ್ತು, ಭುವನೇಶ್ವರ್ ಕುಮಾರ್, ಜಿತೇಶ್ ಶರ್ಮಾ, ಹೆವಿ ಎಲ್ಲರೂ ಬಂದಿತ್ತು. ಓಕೆ, ಸಾರಿ ಫಾರ್ ದ್ಯಾಟ್. ಓಕೆ, ನಮ್ಮ ವಿರಾಟ್ ಕೊಹ್ಲಿ ಅವ್ರ ಕಡೆ ಬರೋಣ. ಒಂದು ಟೈಮ್ದಾಗ ಹೇಳಿದೆ ಏನಂದ್ರೆ, ನೀವು ಭಾಳ ಸ್ವಲ್ಪ ಹಿಂದೆ ತಿಳ್ಕೋರಿ, ವಿರಾಟ್ ಕೊಹ್ಲಿ ಯಾವಾಗ ಬರ್ತಾರೆ ಒಂದು ವೀಡಿಯೋ ಮಾಡಿದ್ದೆ. ಸೊ ನಾ ಹೇಳಿದ್ರಿ ಸಾತ್ ಎದಕ್ಕಾರ 17ನೇ ತಾರೀಕು ಅಥವಾ 18ನೇ ತಾರೀಕು ಬರ್ಬೋದು ಅಂತ ಹೇಳಿದೆ. 20 ತಾರೀಕು 18ನೇ ತಾರೀಕು ಅದು ನನಗದು ಗೊತ್ತಿಲ್ಲ ಹೆಂಗೆ ಹೇಳಿದ್ದು. ಅಜ್ಮಾಸ್ ಹೇಳ್ತೀನಿ ಏನೋಕ್ಕಾರ ಕರೆಕ್ಟ್ ಅದೇ ಟೈಮಿಗೆ ಬಂದರು ವಿರಾಟ್ ಕೊಹ್ಲಿ ಅವರು. 18ನೇ ತಾರೀಕು ಇವತ್ತು ಒಂದು ಪೋಸ್ಟ್ ಹಾಕಿರೋ ಮಧ್ಯಾಹ್ನ ನಮ್ಮ ಇವರ. ಅದಕ್ಕಿಂತ ಮೊದಲು ಎಲ್ಲರಿಗೂ ಗೊತ್ತಿತ್ತು ವಿರಾಟ್ ಕೊಹ್ಲಿ ಅವ್ರು ಬಂದಾರ್ತಿ ಅಂದರು. RCB ಅವ್ರು ಸ್ವಲ್ಪ ಸೀಕ್ರೆಟಾಗಿ ಇಟ್ಟಿದ್ರದನ್ನ. ಇಷ್ಟು ಲಗುಟ್ರದನ್ನ ನಾವು ಎಕ್ಸ್ಪೋಸ್ ಮಾಡೋದು ಬೇಡತ್ತೆ. ಆಲ್ಮೋಸ್ಟ್ ವಿರಾಟ್ ಕೊಹ್ಲಿ ಅವರು ಬಂದಿದ್ದು ಎಲ್ಲರಿಗೂ ಗೊತ್ತಿತ್ತ. ಅದಕ್ಕೆ ಐತಿ ಇವತ್ತು RCB ಅವ್ರು ಮಧ್ಯಾಹ್ನ ಒಂದು ಸೀಕ್ರೆಟ್ ಹಿಂಟ್ ಬಿಟ್ಟಿದ್ರಿ. ಏನಂದ್ರೆ, RCB ಜರ್ಸಿ ಹಾಕಿ ಹೋಲ್ಡಿಂಗ್ ಫಾರ್ 18 ಇಯರ್ಸ್ ಐತಿ. ಅಲ್ಲಿಗೆ ಗೊತ್ತಾಯ್ತು ನಮಗೆ ವಿರಾಟ್ ಕೊಹ್ಲಿ ಅವ್ರು ಬಂದಾರ್ತಿ. ಇನ್ನೊಂದು 2 ತಾಸಿಗೆ ಏನೈತಿ ಆಫಿಷಿಯಲ್ ಆಗಿ ವಿರಾಟ್ ಕೊಹ್ಲಿ ಅವ್ರು ಬಂದಿದ್ದು ಫೋಟೋ ಹಾಕಿದ್ರು. ಓಕೆ, ಹೆವಿ ಅಂದರೆ ಇಟ್ಟು ಖುಷಿ ಆಗತ್ತೆ. ನಮಗೆ ಯಾಕೆ ಅನಿಸ್ಲತ್ತಿ, ಯಾಕೋ 2016 ವೈಫ್ಸ್ ಬರಲತ್ತ ನಮಗೆ ಹತ್ರ. ನಾವು ನೋಡ್ಬೋದು 2016 ವಿರಾಟ್ ಕೊಹ್ಲಿ ಅವ್ರನ್ನ ಮರಳೈತೆ. ಇದಕ್ಕೆ 2016 ನಾವು ನೋಡಿದ್ವಿ ಕರೆ. 2016 ಅಂದ್ರೆ ಅವಾಗ ಒಂದು 10 ವರ್ಷದ ಇರ್ಬೇಕು ನಮ್ಗೆ. 10 ವರ್ಷ ಅಂದ್ರೆ ಆ ಟೈಮ್ದಾಗ ಅಷ್ಟು ಹೆವಿ ನಮಗೂ ತಿಳಿತಿರ್ಲಿಲ್ಲ IPL ಬಗ್ಗೆ. ತಿಳಿತಿತ್ತು ಕರೆ. ಹಿಂಗೆ ವಿರಾಟ್ ಕೊಹ್ಲಿ ಪ್ರೈಮ್ ಅದು ಅವಾಗ ನೋಡ್ಲಿಕ್ಕಾಗಿರಲಿಲ್ಲ. ಕರೆಕ್ಟ್ 10 ವರ್ಷ, 26, 16. ಸೊ ಅದಕ್ಕೆ ಐತಿ ಈ ಸಲ 2016 ವಿರಾಟ್ ಕೊಹ್ಲಿ ಅವ್ರು ನೋಡ್ಬೋದ. ಅದೊಂದು ಕಾಯ್ಕೊಂಡು ಕೂತೈತಿ. ಎದಕ್ಕಾರ ಭಾಳ ಹೇಳ್ತಾರೆ ಅವ್ರು ಏನೋ ಗಡ್ಡದಂತ ಇಲ್ಲಿ ಒಂದು ಮಾರ್ಕ್ ಐತೈತೆ. ಸೊ ಅದು 2016 ಬಿಲಾಂಗ್ ಆಕೈತೆ. ಮತ್ತು ಮೊನ್ನೆ ಪೋಸ್ಟ್ ಮಾಡಿದ್ದಾಗಿರ್ಬೋದು, ಅವರು ಪ್ರಾಕ್ಟೀಸ್ ಮಾಡೋದು ವಿಡಿಯೋ ಹಾಕಿದ್ರು ವಿರಾಟ್ ಕೊಹ್ಲಿ ಅವರು. ಸೊ ಅದರಿಂದ ಐತಿ ಎಲ್ಲರೂ ಹೆವಿ ಅಂದ್ರೆ ಹೆವಿ ಖುಷಿ ಆಗೈತಿ. ಇಲ್ಲ ಗುರು 2016 ವಿರಾಟ್ ಕೊಹ್ಲಿ ಬಂದಾರಿಗೈತಿ. ಇನ್ನೊಂದು ಏನಂದ್ರೆ, ಯಾರು ಇರ್ಫಾನ್ ಪಠಾಣ್ ಅನ್ಸದ್ದೆ ಒಂದು ಇದು ಯಾಕೆ ಅಂದ್ರೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಾರೆ. ಏನಪ್ಪ ಅಂದ್ರೆ, ವಿರಾಟ್ ಕೊಹ್ಲಿ ಅವರು ಕಪ್ ಗೆಲ್ಲೋಕ್ಕಿಂತ ಮುಂಚೆ ಏನು ಆಡ್ತಿಲ್ಲ, ಅದಕ್ಕಿಂತ ಡೇಂಜರಸ್ ಆಗಿ ಕಪ್ ಗೆದ್ದಾದ್ಮೇಲೆ ಆಡ್ತಾ ಇರ್ತೀವಿ. ಇದಕ್ಕಾರ ಮೊದಲು ಏನೂ ಇರಲಿಲ್ಲ, ಅವಾಗೆಲ್ಲ ಆಡಿದ್ರು. ಈಗ ಒಂದು ಬಂದಂತಂದ್ಮೇಲೆ ತೀರಾ ಡೇಂಜರ್ಸ್ ಆಗಿರ್ತಾರೆ. ಹೆಂಗೆ ಒಂದು ಹುಲಿ ಬೇಟೆ ಆಡೋಕ್ಕಿಂತ ಮುಂಚೆ ಏನಾದಕ್ಕೆ ಹೊಸ ಅದಾಗೈತ್ಲ, ತಿರುವಾಡಿ ಬೇಟೆ ಆಡೋಕೆ ಹೋಗತ್ತೆ. ಒಂದು ಸಲ ರಕ್ತ ರುಚಿ ಸಿಕ್ತಂದ್ರೆ ಇನ್ನೊಂದು ಸ್ವಲ್ಪ ತಿರುವಾಡಿ ಬೇಟೆ ಆಡೋಕೆ ಹೋಗಿ ಇನ್ನೊಂದು ಸ್ವಲ್ಪ 100% ಬೇಟೆ ಆಡೋಕ್ಕೆ ಪ್ರಯತ್ನ ಮಾಡ್ತಾರೆ. ಸೊ ಅದೇ ಥರ ವಿರಾಟ್ ಕೊಹ್ಲಿ ಅವರು ಇನ್ನೊಂದು ಕಪ್ ಸಂಬಂಧ ಹೋರಾಡ್ತಾರೆ. ಈ ಸಲ ನೆಕ್ಸ್ಟ್ ಲೆವೆಲ್ ಆಗಿ ಆಡ್ತಾ ಇರ್ತಾರೆ. ಇರ್ಫಾನ್ ಪಠಾಣ್ ಅವ್ರು ಹೇಳ್ಯಾರು. ಇವ್ರು ಹೇಳಿದ ಮಾತಂದ್ರೆ ಕರೆ ಅಲ್ಲ, ನಾ ಅಂತ ಹೊಡ್ಕೊಳ್ತೀನಿ. ಸೊ ಅದಾಗಲಿ. ಓಕೆ, ಈ ಸಲ ಅಂತೂ ನೆಕ್ಸ್ಟ್ ಲೆವೆಲ್ ಆಗಿರುತ್ತೆ. IPL 2026 ಇನ್ನೊಂದು 10 ದಿನ ಉಳಿದೈತಿ. ಸೊ ದಿನಕ್ಕೆ ಒಂದೊಂದು ಸ್ವ್ಯಾಟ್ ಅನಾಲಿಸಿಸ್ ಬರ್ಕೊತಿರ್ತಾವೆ. ನಮ್ಮ RCB ಹಾಕ್ಬೇಕಂತ ಪ್ಲ್ಯಾನ್ ಹಾಕ್ಯಾನಂದ್ರೆ ನೋಡುವ. ನಮ್ಮ RCBದು 2ನೇ ದಿನ 3ನೇ ದಿನ ಏನಿರುತ್ತೆ ಅವಾಗ ಹಾಕ್ಬಿಡ್ನು ನಮ್ಮ RCB ಸ್ವಾಟ್ ಅನಾಲಿಸಿಸ್. ಈಗ ಚಾಲು ಮಾಡ್ರೆ ಕರೆಕ್ಟ್ ಅಲ್ಲಿ ಬಂದಿರ್ತೈತೆ. ಇವತ್ತು 18ನೇ ತಾರೀಕು 28ಕ್ಕೆ ಬಂದು ನಿಲ್ಸಿದ್ರೆ ಐತಿ ಪರ್ಫೆಕ್ಟ್. 28ನೇ ತಾರೀಕು ಸ್ವಾಟ್ ಅನಾಲಿಸಿಸ್ ಮುಗಿದ್ರೆ ಕರೆಕ್ಟ್ IPL ಚಾಲು ಆಕೈತಿ. ಅವಾಗ ನಿಮ್ದು ಇದ್ದದ್ದು ನಾ ಹೇಳ್ದಿದ್ದಂಗೆ ನೀವು ಕೇಳಿದಾಗ. ಸೊ ಅದಕ್ಕೆ ಐತಿ ವಿರಾಟ್ ಕೊಹ್ಲಿ ಅವರು ನಮ್ಮ RCB ಇದಕ್ಕೆ ಬಂದಾರು. ನೆಕ್ಸ್ಟ್ ಲೆವೆಲ್ ಹೆವಿ ಅಂದ್ರೆ ಹೆವಿ ಖುಷಿ ಅಲ್ಲ. ನಮಗೆ ಬ್ಯಾಂಡ್ ತೊಗೊಂಡು ಬಾರ್ಸೋಟ್ ಖುಷಿ ಅಲ್ಲತಿ. ನಮ್ಮ ಕಡೆಯಲ್ಲಿ ಬಾರಿಸ್ಲಿಕ್ಕೆ ಕಷ್ಟಕ್ಕರೆ ಏನಿಲ್ಲ. ಈ ಸಲ ವಿರಾಟ್ ಕೊಹ್ಲಿ ಎಷ್ಟು ಟನ್ ಹೊಡಿಬೋದು ಈ IPL 2026 ಒಳಗತ್ತೆ. ವಿಡಿಯೋ ಥರ ಕಾಮೆಂಟ್ ಮಾಡಿರಿ ನೀವು. ಸೊ ನೋಡು ಯಾರು ಪ್ರಿಡಿಕ್ಷನ್ ಕರೆಯಾಕತ್ತೆ ಗೊತ್ತಿಲ್ಲ. ನೋಡು ಏನಾಕತಿ ಈ ವರ್ಷ IPL ಒಳಗತ್ತೆ. ನಮ್ಮ RCB ಸಖತ್ ಪ್ರದರ್ಶನ ಕೊಡಲಿ. ಮತ್ತು ಹಂಗೆ ಇನ್ನೊಂದು ಸ್ವಲ್ಪ ದಿವಸ ನಮ್ಮ RCB ಪ್ರಾಕ್ಟೀಸು ನಮ್ಮ RCB ಪ್ಲೇಯರ್ಸ್ ಪ್ರಾಕ್ಟೀಸು ಚಾಲು ಮಾಡ್ಕೋತಾರೋ. ಹಂಗೆ ಪ್ರಾಕ್ಟೀಸ್ ಅಪ್ಡೇಟು ಬರ್ತಿರ್ತಾವೆ. ಅದನ್ನ ತಿಳ್ಕೊಳಕ್ಕೆ ನಮ್ಮ ಚಾನಲ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಹಂಗೆ ವಿಡಿಯೋಕ್ಕೆ ಒಂದು ಲೈಕ್ ಮಾಡ್ಕೊಂತ ಹೇಳ್ತಾ ಈ ವಿಡಿಯೋ ಇಲ್ಲಿ ವಿಡಿಯೋ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಹಂಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಸೊ ಮತ್ತೊಂದು ಎಲ್ರಿಗೂ ನಮಸ್ಕಾರ.